ನಾನಾಗಲೇ ಆ ಪ್ರಶ್ನೆ ಇಟ್ಟಂಗೆ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಜನ ಇದ್ದಾರೆ ಅನ್ನೋದನ್ನೇ ಪೊಲಿಟಿಕಲ್ ಪಾರ್ಟಿಗಳು ಮರೆತು ಬಿಟ್ಟಿವೆ. ನೀವು ಕೋಮು ಗಲಾಟೆ ಅನ್ಕೊಂಡು ಹೊಡೆದಾಡ್ಕೊಂಡು ಸಾಯ್ರಿ, ನೀವು ಬೆಂಕಿ ಹಚ್ಕೊಳ್ರಿ, ನೀವು ಊಟ ಮಾಡಿಲ್ಲ ಅಂದ್ರೆ ಬಿದ್ಕೊಳ್ರಿ, ನಿಮ್ಮ ಮನೆ ರಸ್ತೆ ಇಲ್ಲ ಅಂದ್ರೆ ಹೋಗ್ಲಿ. ನಮಗೆ ಪೊಲಿಟಿಕಲ್ ಅಜೆಂಡಾ ಮುಖ್ಯ. ನಮಗೆ ಕಾಂಗ್ರೆಸ್ ಅವರು ಅಲ್ಲ, ಅವ್ರು ಇದ್ದಾರೆ, ಅವ್ರು ಆಡಳಿತ ಮಾಡ್ತಿದ್ದಾರೆ, ಅವ್ರನ್ನ ಜೈಲ್ ಹಾಕಬೇಕು, ಅಥವಾ ಬಿಜೆಪಿ ಅವರು ಇವ್ರಿದ್ದಾರೆ ಅವ್ರನ್ನ ಜೈಲ್ಗೆ ಹಾಕಬೇಕು ಅನ್ನೋದನ್ನೇ ಮಾಡ್ಕೊಂಡು ಹೋದ್ರೆ, ನೀವು ಪರ್ಸನಲ್ ಅಜೆಂಡಾಗಳನ್ನ ಪೊಲಿಟಿಕಲ್ ಅಜೆಂಡಾಗಳನ್ನೇ ಮಾಡ್ಕೊಂಡು ಹೋದ್ರೆ ದೇಶ ಉದ್ಧಾರ ಆಗೋದು ಯಾವಾಗ, ರಾಜ್ಯ ಉದ್ಧಾರ ಆಗೋದು ಯಾವಾಗ, ನನ್ನ ಮನೆ ಸುತ್ತಮುತ್ತ ಉದ್ಧಾರ ಆಗೋದು ಯಾವಾಗ? ನಿಜ, ನೀವು ಹೇಳ್ತಾ ಅದು ತುಂಬ ಅಕ್ಷರಶಃ ನಿಜ ಇದೆ. ಕೇಂದ್ರ ಸರ್ಕಾರ ನಮಗೆ ಆರ್ಥಿಕವಾಗಿ ಅನ್ಯಾಯ ಮಾಡ್ತಿದ್ರೂ ಕೂಡ, ನಮಗೆ ತಾರತಮ್ಯ ಮಾಡ್ತಿದ್ರೂ ಕೂಡ, ನಮ್ಮ ತೆರಿಗೆಯಲ್ಲಿ ಸರಿಯಾದ ಪಾಲನ್ನು ಕೊಡದಲೇ ಇದ್ರೂ ಕೂಡ, ನಮಗೆ ಬರ್ತಾ ಇರ್ತಕ್ಕಂಥ ಅನುದಾನ ಕೊರತೆ ಮಾಡ್ತಾ ಇದ್ರು ಕೂಡ, ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿರೋ ಯೋಜನೆಗಳನ್ನೇ ಕೊಡದಲೇ ಮೋಸ ಮಾಡ್ತಾ ಇದ್ರು ಕೂಡ ಬಿಜೆಪಿ ನಾಯಕರು ತುಟಿಕ್ ಪಿಟಿಕ್ ಅಂತೇಳಿ ನಾವು ಹೋರಾಟ ಮಾಡಿ ತಗೊಂಡ್ಬರ್ತಾ ಇದ್ದೀವಿ. ರಾಜ್ಯಕ್ಕೆ ಬರ ಪರಿಹಾರ ಕೊಡದಲೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದಾಗ ನಾವು ಜಂತರ್ ಮಂತರ್ಗೆ ಹೋಗಿ ಹೋರಾಟ ಮಾಡಿ ತಗೊಂಡು ಬಂದ್ವಿ. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಹೋರಾಟ ಮಾಡಿ ತಗೊಂಡು ಬಂದ್ವಿ. ಇಂಥ ಪರಿಸ್ಥಿತಿ ದೇಶದಲ್ಲಿದೆ. ಆದಾಗ್ಯೂ ಕೂಡ 5 ಗ್ಯಾರಂಟಿ ಯೋಜನೆಗಳಿಂದ ಸುಮಾರು 6 ಕೋಟಿ ಜನ ಒಂದಲ್ಲ ಒಂದು ಗ್ಯಾರಂಟಿಯ ಫಲಾನುಭವಿಗಳಾಗಿದ್ದಾರೆ. ಅದು ಶಕ್ತಿ ಯೋಜನೆ ಆಗ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಈ ಥರ ಯೋಜನೆಗಳಿಂದ 6 ಕೋಟಿ ಜನ ಒಂದಲ್ಲ ಒಂದು ಯೋಜನೆಗಳ ಫಲಾನುಭವಿಗಳು. ಇದಲ್ದಲೆ ನಾವು ಏನಪ್ಪ 6 ಯೋಜನೆ 5 ಗ್ಯಾರಂಟಿ ಯೋಜನೆ ಕೊಟ್ಬಿಟ್ರು ಬೇರೆ ಏನು ಮಾಡ್ತಾ ಇಲ್ಲ. ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋದು ಅಭಿವೃದ್ಧಿ ಅಲ್ಲ ಅಂತ. ಕೇವಲ ಅದು ಅಭಿವೃದ್ಧಿನೇ, ಅದು ಅಭಿವೃದ್ಧಿ ಅಲ್ಲ. ಬಟ್ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ನಾಟ್, ಅದು ಕೇವಲ ಅದು ಅಭಿವೃದ್ಧಿ ಅಲ್ಲ ಅಂತ ನಾನು ಅದನ್ನ ಈ 5 ಗ್ಯಾರಂಟಿ ಯೋಜನೆಗಳಿದಾವಲ್ಲ ಇದನ್ನ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಅಂತ ಹೇಳ್ಬೇಕು ನಾವು. ಇಡೀ ಪ್ರಪಂಚದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಅನುಷ್ಠಾನ ಮಾಡಿದ್ದೀವಿ. ಇನ್ನೆಲ್ಲೂ ಇಲ್ಲ ಇಲ್ಲಿವರೆಗೂ. ಇನ್ನು ಮುಂದೆ ಎಲ್ಲ ಕಡೆ ಮಾಡಲಿ ಆ ಉದ್ದೇಶ. ಈ 5 ಗ್ಯಾರಂಟಿ ಯೋಜನೆಗಳಲ್ಲದೆ ಸುಮಾರು 176 ತಾಲೂಕುಗಳಲ್ಲಿ ಡಯಾಲಿಸಿಸ್ ಸೆಂಟರ್ ಓಪನ್ ಆಯಿತು. ಈ 12 ತಿಂಗಳಲ್ಲಿ 176 ತಾಲೂಕುಗಳಲ್ಲಿ ಡಯಾಲಿಸಿಸ್ ಸೆಂಟರ್ ಓಪನ್ ಆಯಿತು. ಉಚಿತವಾಗಿ ಅವ್ರಿಗೆ ಡಯಾಲಿಸಿಸ್ ಅಲ್ಲಿಗೆ ಕೇಳಿಸ್ಕೊಳ್ಳಿ. 4 ವರ್ಷ ಏನು ಮಾಡಲಿಲ್ಲ, 4 ವರ್ಷ ಇದ್ರಲ್ಲ ಯಾಕೇನು ಮಾಡಲಿಲ್ಲ, ಬರೀ ಭ್ರಷ್ಟಾಚಾರ ಮಾಡ್ಕೊಂಡು ಕೂತಿದ್ರಿ ನೀವು. 4 ವರ್ಷದಲ್ಲಿ ನೀವೇನ್ ಮಾಡಿದ್ರಿ ಹೇಳಿ? ನಾವು 12 ತಿಂಗಳಲ್ಲಿ ಮಾಡಿದೀವಿ. ನಾವು 12 ತಿಂಗಳಲ್ಲಿ ಮಾಡಿದೀವಿ. ಇದನ್ನ ಬಹಳ ಇಂಪಾರ್ಟೆಂಟ್ ಇದು, ಆಯ್ತಾ? ಆಮೇಲೆ 226 ತಾಲೂಕುಗಳಲ್ಲಿ ಈ ಕರ್ನಾಟಕ ಎಜುಕೇಶನ್ ಪಾಲಿಸಿ ಲೆಕ್ಕದಲ್ಲಿ ಶಾಲೆಗಳನ್ನ ಮಾಡ್ತಾ ಇದ್ದೀವಿ. ಅದು 2 ಭಾಷೆಗಳಲ್ಲಿ. 10,000 ಶಿಕ್ಷಕರನ್ನು ನೇಮಕ ಮಾಡಿದ್ದೀವಿ. ಶಕ್ತಿ ಯೋಜನೆ ಸುಮ್ಮನೆ ರಮ್ಮ ಒಂದು ನಿಮಿಷ. ಶಕ್ತಿ ಯೋಜನೆ ಅನುಷ್ಠಾನಕ್ಕಾಗಿ 5,500 ಬಸ್ಗಳನ್ನು ನಾವು ಅನೌನ್ಸ್ ಮಾಡಿ 3,500 ಬಸ್ಗಳನ್ನ ಕೊಂಡುಕೊಂಡು ರಸ್ತೆ ಮೇಲೆ ಬಿಟ್ಟಿದ್ದೀವಿ. ಲೂಟಿ ಮಾಡಿ ಕೊರೋನಾದಲ್ಲಿ ಲೂಟಿ ಮಾಡಿದ್ರು. ಯಾರೋ ಚೆಕ್ ಲಂಚ ತಗೊಂಡ್ರು, ಒಬ್ರು RTGS ಲಂಚ ತಗೊಂಡ್ರು, ಒಬ್ರು ಕ್ಯಾಶ್ ಲಂಚ ತಗೊಂಡ್ರು. ಬಿಟ್ರೆ ಬೇರೆ ಒಂದೇ ಒಂದು ಬಸ್ ಈಗಿನ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟು ತಗೊಂಡಿಲ್ಲ. ನಟರಾಜ್ ಗೌಡ್ರ ನಾವು ಬಂದಾಗ ಶಾಲೆ ಕಟ್ಟಡಗಳು ಬಿದ್ದೋಗಿದ್ದು, ಶಾಲಾ ಕಾಂತಿ ಶೆಟ್ರೆ, ನನ್ನ ಪ್ರಶ್ನೆ ಇದ್ದಿದ್ದೇ ಇದು. ಒಂದು ಬಸ್ ಬಂದಿದೆ ಅಂತಂದ್ರೆ ಜನರಿಗೆ ಬಸ್ ಬೇಕು. ಬಿಜೆಪಿ ಕೊಟ್ರೇನು, ಕಾಂಗ್ರೆಸ್ ಕೊಟ್ರೇನು, ಬಸ್ ಬೇಕು. ಈಗ ನನ್ನ ಸರ್ಕಾರದಲ್ಲಿ 12 ತಿಂಗಳಲ್ಲಿ 3,500 ಬಸ್ ಬಂತಂದ್ರೆ 4 ವರ್ಷದಲ್ಲಿ ಏನ್ ಬಂತ ಹೇಳ್ರಿ? 4 ವರ್ಷದಲ್ಲಿ ತಿಂದು ತೇಗಿದ್ರು ಬಿಜೆಪಿಗರು. 4 ವರ್ಷಗಳಲ್ಲಿ ಬಿಜೆಪಿ ತಿಂದು ತೇಗಿದ್ರು. 190 ಕೋಟಿ ತಿಂದು ತೆಗಿರೋದು ನೀವು. ಖಜಾನೆಯನ್ನ ಖಾಲಿ ಮಾಡಿದ್ರು ನೀವು. ಮಾಡ್ತಾ ಇದೀವಿ. ಈಗ ನೀವು ಡಯಾಲಿಸಿಸ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀರಿ. ಅವ್ರ ಅಧಿಕಾರಕ್ಕೆ ಬರ್ತಿದ್ದಂಗೆ ಅವ್ರು ಬರ್ತಾರೆ. ಡಯಾಲಿಸಿಸ್ ಕೇಂದ್ರಗಳಲ್ಲಿ ಈ ಮಿಷನ್ಗೆ 500 ರೂಪಾಯಿ ಇತ್ತು, ಇದು 800 ಕೊಟ್ಟು ತಗೊಂಡಿದ್ದಾರೆ. ಇಲ್ಲಿ ಅಕ್ರಮ ಆಗಿದೆ, ಇಲ್ಲಿ ಹಗರಣ ಆಗಿದೆ ಅನ್ನೋದೇ ಸ್ಟಾರ್ಟ್ ಆಗುತ್ತೆ. ಪೊಲಿಟಿಕಲ್ ಅಜೆಂಡಾಗಳು ಮಾತ್ರ ಇಲ್ಲಿ ಕೇಳಿ ಬರ್ತಾ ಇದೆ. I really appreciate this question. I want
ಟು ಆನ್ಸರ್ ದಿಸ್ ಕ್ವಶನ್. ಯಾಕಂದ್ರೆ ಬಹಳ ಇಲ್ಲಪ್ಪ, ಅವರೇ important. ಉತ್ತರ ಕೊಟ್ರೆ ಹೆಂಗಿರುತ್ತೆ? ಇಲ್ಲ, ಜಾಗತಿಕವಾಗಿ ನೋಡಿ, ಒಂದು ವೆಂಟಿಲೇಟರ್ಗೆ ನಟರಾಜ್ ಗೌಡ್ರೆ 3.5 ಲಕ್ಷ ರೂಪಾಯಿ ಆಗೋ ವೆಂಟಿಲೇಟರ್ಗೆ ಲೆಕ್ಕ ಕೊಡ್ಬೇಡಿ. 12 ಲಕ್ಷ ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರು ಖಂಡಿತ ಬಿಜೆಪಿ ನಾನು ನಾಯಕರು ಇದಕ್ಕೆ ಲೂಟಿ ಅವಕಾಶ ಹೊಡೆದ್ರು. ನಾನ್ ನೋಡಿ, ಕೊರೋನಾ ಜನಗಳಿಗೆ ಮೆಡಿಸಿನ್ ಕೊಡ್ಲಿಲ್ಲ, PPE ಕಿಟ್ ಕೊಡ್ಲಿಲ್ಲ, ಹಾಸಿಗೆ ಕೊಡ್ಲಿಲ್ಲ, ಆಕ್ಸಿಜನ್ ಕೊಡ್ಲಿಲ್ಲ, ದುಡ್ಡನ್ನ ಲೂಟಿ ಹೊಡೆದು ತಿಂದು ಹೇಗಿದ್ರು. ನಾವು ಕೆಲಸ ಮಾತಾಡಿ, last 2 minutes ನನಗೆ 2 ನಿಮಿಷ ಇದೆ. ನಟರಾಜ್ ಗೌಡ್ರೆ, ಆಡಳಿತ ಸತ್ಯ ಪಕ್ಷದ ಹೇಳ್ಬೇಕು. ವಕ್ತಾರಿದ್ದೀರಾ ನೀವು. ನೋಡಿ, ಪ್ಯಾನೆಲ್ ಅಲ್ಲೂ ಅಲ್ಲಿ ನಾವು ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅಲ್ಲಿ ಬ್ಯಾರಿಕೇಡ್ ಹಾಕಿ ನಮ್ಮನ್ನು ಮಾತಾಡಕ್ಕೆ ಮುಂದೆ ಹೋಗಕ್ ಬಿಡಲ್ಲ. ಇಲ್ಲೇನೆ ಈ ತರ ಮಾತಾಡ್ತಿದ್ದೀರಾ. ಬಸ್ಗಳಿಗೆ ಬಗ್ಗೆ ಮಾತಾಡಿದ್ರೆ KSRTC ಎಷ್ಟು ಕೋಟಿ ಸಾಲದಲ್ಲಿ ಇದೆ, ಒಂದು. ಎರಡನೇದು, ಅಲ್ಲಿರುವ ಎಂಪ್ಲಾಯಿಗಳಿಗೆ ಯಾವುದೇ ಒಂದು ಸೌಲಭ್ಯಗಳಿಲ್ಲ, ಎರಡನೇದು. ಮೂರನೇದು, ಇವಾಗ ಅಪಾಯಿಂಟ್ ಆಗಿರೋದು ಸೌಲಭ್ಯ ಇಲ್ಲ ಅಂದ್ರೆ ಏನರ್ಥ? ಸೌಲಭ್ಯ ಇಲ್ಲ ಅಂದ್ರೆ ಏನರ್ಥ? 1 ನಿಮಿಷ ಹೇಳ್ತೀನಿ. 3,500 ಬಸ್ಗಳು ಬಿಟ್ಟಿದೀವಿ ನಾವು. ಸುಳ್ಳು ಹೇಳ್ಬೇಡಿ. ನಾವು ಬಸ್ಗಳು ಬಿಟ್ಟಿದೀವಿ. ನೀವು 4 ವರ್ಷದಲ್ಲಿ ಎಷ್ಟು ಬಸ್ ಬಿಟ್ಟಿದ್ದೀರಿ? ನೀವು ಹೇಳಿ. ಜನರಿಗೆ ಅರ್ಥ ಆಗಬಾರ್ದು ಅಂತ ಇದ್ರೆ ನೋಡಿ, ನಿಮಗೆ ಉತ್ತರ ಇಲ್ಲ. ನಿಮಗೆ ಪ್ರಶ್ನೆ ನೀವು ಇದೆ. ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಬಿಜೆಪಿ ಸರ್ಕಾರ 4 ವರ್ಷಗಳಲ್ಲಿ ಎಷ್ಟು ಬಸ್ಗಳನ್ನ ಬಿಟ್ರು? ರೈಲ್ ಬಿಟ್ರು ಅಷ್ಟೇ. ಸುಳ್ಳಿನ ರೈಲ್ ಬಿಟ್ರು ಅಷ್ಟೇ. ನಾವು ಸತ್ಯ ಆರ್ಡರ್ ಮಾಡಿರುವ ಹೇಳ್ರಿ. ಬಸ್ಗಳಿಗೆ ಬಂದಿದೆ ಸತ್ಯ ಹೇಳ್ಬೇಕು ಹೊರತು ನೀವು. ನೀವು ಸುಳ್ಳು ಹೇಳ್ಕೊಟ್ಟು ನೀವು 3,500 ಬಸ್ ಬಂದಿದೆ ಅಂತ ಹೇಳ್ಬೇಡಿ. ನಿಮ್ಗೆ ಅಭಿವೃದ್ಧಿನೇ ಗೊತ್ತಿಲ್ಲ, ನಿಮ್ಗೆ ಬಿಜೆಪಿ ಲೂಟಿ ಹೊಡೆಯೋದೇ ಗೊತ್ತಿಲ್ಲ ನಿಮ್ಗೆ. ಅದರ ಜೊತೆಗೆ ಭ್ರಷ್ಟಾಚಾರ ಮಾಡೋದು, ಲಂಚ ತಗೊಳ್ಳೋದು, ಕ್ಯಾಶ್ ಲಂಚ ತಗೊಳ್ಳೋದು, ಆರ್ಟಿಫಿಷಿಯಲ್ ಲಂಚ ತಗೊಳ್ಳೋದು, ಚೆಕ್ಕಲ್ ಲಂಚ ತಗೊಳ್ಳೋದು, ನಿಮ್ಮದೇ ಸಚಿವರು, ನಿಮ್ಮದೇ MLAಗಳು ಎಷ್ಟು ಜನ ನಮ್ಗೆ 1 ರೂಪಾಯಿ ಅದು ಬಂದಿಲ್ಲ ಅಂತ ಹೇಳಿದ್ರು? ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ವರ್ಷದಿಂದ ಕತೆ ಇವಾಗ ಹೇಳ್ರಿ. ನಿಮ್ಮ ಶಾಸಕರೇ ಹೇಳ್ತಾರೆ, ಹಣ ಕೊಡಕ್ಕೆ ಥ್ಯಾಂಕ್ ಯು ಸಿಎಂ ಅಂತಾರೆ. ನಿಮ್ಮ ಶಾಸಕರೇ, ಬಿಜೆಪಿ ಶಾಸಕರೇ ಹೇಳ್ತಾರೆ ಥ್ಯಾಂಕ್ ಯು ಸಿಎಂ ಅಂತ ಇದ್ದಾರೆ. ಇವಾಗ ಒಕ್ಕೇಲಿ ಅವ್ರನ್ನ 1 ವರ್ಷದಿಂದ ನಾವು ಹೇಳೋದಿಷ್ಟೇ. ಬೆಂಗಳೂರು ಬ್ರಾಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂದ್ರಿ, ಬ್ಯಾಡ್ ಬೆಂಗಳೂರು, ಆಮೇಲೆ ಬಾಂಬ್ ಬೆಂಗಳೂರು ಮಾಡ್ಬಿಟ್ರಲ್ರಿ. ಬೆಂಗಳೂರು ಏನ್ ಮಾಡಿದ್ರಿ? ಬೆಂಗಳೂರನ್ನು ಏನಂತ ಮಾತಾಡಿದ್ರಿ ನೀವು? ಏನಾದ್ರು ಒಂದು ಅಭಿವೃದ್ಧಿ ಆಗಿದೆಯಾ? ಅಥವಾ ರಾಜಕಾಲುವೆ ಬಗ್ಗೆ ಏನಾದ್ರು ಆಯ್ತಾ? ಸ್ವಚ್ಛ ಭಾರತ ಬಗ್ಗೆ ಏನಾದ್ರು ಆಯ್ತಾ? ಬೀದಿಗಳಲ್ಲಿ ಕಸಗಳು ಏನಾಗ್ತಾ ಇದೆ ನೋಡ್ತಾ ಇರಿ. ನಾವು ಏನ್ ಮಾಡಿದೀವಿ ಅದನ್ನು ಒಂದು ಏನು ಒಣ ಕಸ, ಇನ್ನೊಂದು ಕಸ ಅಂತ ನಾವು ಮಾಡಿದ್ದು. ಬೆಂಗಳೂರು ಬಗ್ಗೆ ನೀವು ಮಾತಾಡಿ, ಅಥವಾ ಕರ್ನಾಟಕದ ಬಗ್ಗೆ ಮಾತಾಡಿ. ಕರ್ನಾಟಕದಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಸಿಎಂ ಭ್ರಷ್ಟಾಚಾರ ಎದುರಿಸ್ತಾ ಇದ್ದಾರೆ. ಉತ್ತರ ನೀವು ಕೊಡ್ತಾ ಇಲ್ಲ. ನನ್ನ ಟೈಮ್ ಮುಗಿತಾ ಬಂತು. ನಾನು ಹೇಳಿದ್ದಿಷ್ಟೇ, ಬಿಜೆಪಿ ಅವರೇ ಬಸ್ ಆರ್ಡರ್ ಮಾಡಿ, ಇಲ್ಲ ಕಾಂಗ್ರೆಸ್ ಅವರು ಆರ್ಡರ್ ಮಾಡ್ತಿರೋದು ಜನರ ತೆರಿಗೆ ದುಡ್ಡಿನಲ್ಲಿ. ಸ್ವಚ್ಛ ಭಾರತ ಅನ್ನೋದು ಬಿಜೆಪಿ ಅವರು ತಂದ್ರು ಅಂತ ಕಾಂಗ್ರೆಸ್ ಅವರು ಅದನ್ನ ಅಲ್ಲಿ ತರಲಿಲ್ಲ. ಅಲ್ಲಿ ಇದು ಸ್ವಚ್ಛ ಭಾರತ ನಾವ್ಯಾಕೆ ಮಾಡೋಣ ಅಂತಂದ್ರೆ ಅದರ ಕಾನ್ಸೆಪ್ಟ್ ಇಸ್ ಕ್ಲೆನ್ಲಿನೆಸ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದನ್ನ ಬಿಟ್ಟು ನಾವು ಮಾಡಿದ್ವಿ, ನೀವು ಮಾಡಿದ್ವಿ, ನಮ್ಮ ಸರ್ಕಾರದ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೀವಿ. ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ, ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಈ ಸರ್ಕಾರ ಭ್ರಷ್ಟ ಸರ್ಕಾರ. ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ, ಬರೀ ಸುಳ್ಳು ಹೇಳುವ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಅವರ ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡು ರಾಜೀನಾಮೆ ಕೊಡದೆ ಬಂಡತನ ಬಿಡ್ತಾ ಇಲ್ಲ, ಹಠ ಬಿಡ್ತಾ ಇಲ್ಲ. ಜನರ ಹತ್ರ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೆಸ್ತಾ ಇಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಹೇಳ್ತಾ ಇದ್ದೀರಾ. ಕಾಂತಿ ಶೆಟ್ರೆ